ಸಾವಯವ ತಜ್ಞ ಬಸಯ್ಯ ಹಿರೇಮಠರಿಗೆ ನಂದೀಪುರ ಚರಂತಪ್ಪಜ್ಜನ ಹೆಸರಿನ ಚರಂತಾಚಾರ್ಯ ಪ್ರಶಸ್ತಿ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಸರಳ ಸುಂದರ ಕಾರ್ಯಕ್ರಮದಲ್ಲಿ ಸಾವಯವ ತಜ್ಞ ಬಸಯ್ಯ ಹಿರೇಮಠ ಅವರಿಗೆ ನಂದೀಪುರದ ಚರಂತಪ್ಪಜ್ಜಯ್ಯ ಹೆಸರಿನ ಚರಂತಾಚಾರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ನಂತರ ಮಾತನಾಡಿದ ನಂದೀಪುರ ಮಠದ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಯವರು, ಚರಂತಪ್ಪಜ್ಜ ಮಹಾಸ್ವಾಮಿಗಳು ಹಿಂದೆ ಶಿಕ್ಷಕರಾಗಿ ಸಮಾಜ ಸುಧಾರಣೆ ಮತ್ತು ಸಾವಯವ ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಸಾಧನೆ ಮಾಡಿ ನಮಗೆಲ್ಲರಿಗೂ ಮಾದರಿಯಾಗಿ ದೇವಮಾನವರಾಗಿ ಕಾಣುತ್ತಾರೆ. ಅವರ ಎಲ್ಲ ಭಕ್ತರು ಸೇರಿ ಕಾರ್ಯಕ್ರಮ ರೂಪಿಸಿ ಚರಂತಪ್ಪಜ್ಜ ಅವರ ಹೆಸರಿನಲ್ಲಿ ಮಹಾನ್ ಗಣ್ಯರನ್ನು ಗುರುತಿಸಿ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿಶ್ವ ಜನಸಂಜ್ಞಾ ತಜ್ಞ ಬರೆದಿರುವ ಶ್ರೀ ಗುರು ದೊಡ್ಡಬಸವೇಶ್ವರ ಸ್ವಾಮಿಯ ನಡಾವಳಿ, ಎಸ್ ವಿ ಪಾಟೀಲ್ ಗುಂಡೂರು ಅವರ ನಡೆದಾಡುವ ದೇವರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಶ್ರೀ ಗುರು ದೊಡ್ಡಬಸವೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ನಂದೀಪುರ ವೆಬ್ಸೈಟನ್ನು ಕೂಡ ಲೋಕಾರ್ಪಣೆಗೊಳಿಸಲಾಯಿತು. ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿ, ಬಿದರಕೆರೆಯ ಶಿವಪ್ಪ ತಾತನವರು ಸೇರಿದಂತೆ ವಿವಿಧ ಗಣ್ಯರು ಭಾಗವಹಿಸಿದ್ದರು. ಶಿಕ್ಷಕರಿದ್ದರು, ಪೋಸ್ಟ್ ಮಾಸ್ಟರ್ ಇದ್ದರು, ಅವರು ವಾಕ್ಶಕ್ತಿ ಇತ್ತು, ತಪಸ್ವಿಗಳಿದ್ದರು. ಅವರು 84ನೇ ಇಸ್ವಿಗೆ ನಂದೀಪುರ ಮಠ ಕಟ್ಟಿ ಅಲ್ಲಿಂದ ಇಲ್ಲಿ ತನಕ ಸುದೀರ್ಘವಾಗಿ ಎಲ್ಲ ಭಕ್ತರಿಗೆ ಆಯುರ್ವೇದ ಮತ್ತು ಆರೋಗ್ಯದ ಬಗ್ಗೆ ಮತ್ತು ಪೂಜೆ ಜಪ ತಪ ಪರಂಪರೆ ಬಗ್ಗೆ ಭಕ್ತರಿಗೆಲ್ಲ ತಿಳಿಸಿ ಮಾರ್ಗದರ್ಶನ ಮಾಡಿ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಅವರ ಶಿಷ್ಯರು ಇಲ್ಲಿ ಬೆಂಗಳೂರಾಗ ಸುಮಾರು ಒಂದು 15-20 ಲಕ್ಷ ಜನ ಅವ್ರ ಶಿಷ್ಯರ. ಹಾಗಾಗಿ ಆ ಶಿಷ್ಯರೆಲ್ಲ ಸೇರಿ ನಾವು ಅಜ್ಜನ ಸ್ಮರಣೋತ್ಸವ ನಾವು ಅಲ್ಲಿಗೆ ಬರೋಕ್ಕಾಗಲ್ಲ, ಹಾಗಾಗಿ ನಾವು ಇಲ್ಲೇ ಮಾಡ್ತೀವಿ ಅಂತ ಹೇಳಿ ಅವರು ಭಿನ್ನ ಹಾಕಿದ್ದಕ್ಕೆ ನಾವು ಅವರ ಒಪ್ಪಿಗೆ ಮೇರೆಗೆ ಇಲ್ಲೇ ಒಂದು ಆ ಭಕ್ತರದ ಒಂದು ಸಮಿತಿ ಮಾಡಿ ಪ್ರತಿ ವರ್ಷ 22ನೇ ವರ್ಷ 21 ವರ್ಷ 22ನೇ ವರ್ಷ ಅಜ್ಜರದ್ದು ಸ್ಮರಣೋತ್ಸವ ಮಾಡ್ತೀವಿ. ಈ ಎಲ್ಲ ಕಾರ್ಯಕ್ರಮ ಇಲ್ಲಿ ಅಜ್ಜನ ಭಕ್ತರೇ ಸೇರಿ ಮಾಡ್ತಾರೆ. ನಾವು ಬಂದು ಹೋಗಿ ಅವರಿಗೆ ಆಶೀರ್ವಾದ ಮಾಡಿ ಹೋಗೋದು ಅಷ್ಟೇ ನಮ್ಮ ಕೆಲಸ. ಉಳಿದೆಲ್ಲ ಕಾರ್ಯಕ್ರಮ ನಮ್ಮ ಚರಂತಪ್ಪಜ್ಜನ ಭಕ್ತರನ್ನೋದಕ್ಕಿಂತ ಚರಂತಪ್ಪಜ್ಜನ ಮಕ್ಕಳೇ ಅವರು. ಹಾಗಾಗಿ ಮಕ್ಕಳು ತಂದೆ ಆಸ್ತಿಗೆ ಎಷ್ಟು ಹಕ್ಕದಾರರೋ ತಂದೆ ಕಾರ್ಯಕ್ರಮಕ್ಕೆ ಅಷ್ಟೇ ಹಕ್ಕದಾರರು. ಹಾಗಾಗಿ ಪ್ರತಿ ವರ್ಷ ಇಲ್ಲಿ ಚರಂತಜ್ಜನವರು ಪುಣ್ಯ ಸ್ಮರಣೋತ್ಸವ ಮಾಡ್ತಾರೆ. ಇದು 22ನೇ ವರ್ಷದ ಪುಣ್ಯ ಸ್ಮರಣೋತ್ಸವ. ಈ ಅಜ್ಜವರ ಕಾರ್ಯಕ್ರಮದಲ್ಲಿ ಈ ಸಾಹಿತ್ಯ, ಸಂಗೀತ, ಕಲೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋದವ್ರನ್ನ ಗುರುತಿಸಿ ಅವರಿಗೆ ಚರಂತಾರಶ್ರೀ ಪ್ರಶಸ್ತಿ, ಅಜ್ಜನ ಹೆಸರಿಟ್ಟು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದು ಭಾಳ ವಿಶೇಷ ಕಾರ್ಯಕ್ರಮ. ಹಾಗಾಗಿ ಇವತ್ತು ಬಸಯ್ಯ ಹಿರೇಮಠ ಅಂತೇಳಿ ಅವರಿಗೆ ಪ್ರಶಸ್ತಿ ಕೊಟ್ಟಿವಿ. ಅವರು ಮುರಿಂಗಾ ಪೌಡ್ರ್, ನುಗ್ಗಿ ಸೊಪ್ಪಿನೊಳಗೆ ಸಾಕಷ್ಟು ಸಾಧನೆಯನ್ನು ಮಾಡಿ ಸುಮಾರು 92 ದೇಶಕ್ಕೆ ಅವರ ಕಂಪ್ನಿ ಪ್ರಚಾರ ಆಗೈತೆ. ಆ ಕಡೆ ಎಲ್ಲ ಅದನ್ನು ಬಳಸ್ತಾರೆ. ಅವ್ರನ್ನ ಗುರುತಿಸಿ ಇವತ್ತು ಚರಂತಾರಶ್ರೀ ಪ್ರಶಸ್ತಿಯನ್ನು ಈಗ ಕೊಡಾಗ. ಸರ್, ಅಜ್ಜವರು ಕೂಡ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ರು ಅಂತ ಹೇಳಿದ್ರು. ಶಿಕ್ಷಕರಿದ್ದರು. ಬೆಳಗ್ಗೆ 10 ಗಂಟೆ ಒಳಗೆ ಸಂಜೆಗೆ 5 ಗಂಟೆ ಮೇಲೆ ಅವರು ಸಾವಯವ ಕೃಷಿ ಮಾಡ್ತಿದ್ರು. ಅಲ್ಲಿ ತೋಟದಲ್ಲಿ ಸುಮಾರು 300-400 ಆಕಳಿದ್ದು, ಸುಮಾರು ಒಂದು 14 ಜನ ಆಳಿದ್ರು ಅಲ್ಲಿ ಕೆಲಸ ಮಾಡೋರು. ಬೆಳಗ್ಗೆ ಸಮಯ ಸಂಜೆಗೆ ಹೋಗಿ ತೋಟದಾಗ ಕೆಲಸ ಮಾಡ್ತಿದ್ರು. 80ನೇ ದಶಕದ ಆಚೆ ಕ್ಷೇತ್ರೋತ್ಸವ ಮಾಡಿದರು. ಅಜ್ಜವ್ರಿಗೆ ಸಾಕಷ್ಟು ಪ್ರಶಸ್ತಿ ಈಗೆಲ್ಲ ನಮಗೂ ಕೃಷಿ ಪಂಡಿತ ಪ್ರಶಸ್ತಿ ಬಂದತೆ. ಇದು ಬಂದತ್ತಂದ್ರೆ ಚರಂತ ಅಜ್ಜರ ಸಾಧನೆ. ನಮಗೆ ಸುಮ್ಮನೆ ಅವ್ರ ಹೆಸರ ಮೇಲೆ ನಮಗೆ ಬಂದತ್ತೆ ಅಷ್ಟೇ. ಆದರೆ ಅವರು 80ನೇ ದಶಕದ ಆಚೆ ಆವಾಗ ಎಕರೆಗೆ 50 ಕ್ವಿಂಟಲ್ ಶೇಂಗಾ, 60 ಕ್ವಿಂಟಲ್ ಮೆಕ್ಕೆಜೋಳ ಬೆಳೆದು ನಾಡಿಗೆ ತೋರಿಸಿದ ಕೀರ್ತಿ ಅವ್ರಿಗೆ ಸಲ್ತದೆ. ಹಾಗಾಗಿ ಇತ್ತೀಚೆಗೆ ಪ್ರಶಸ್ತಿಗಳು ಅಂತಂದ್ರೆ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ದುಡ್ಡು ಕೊಟ್ಟು ಹಿಂಗೆಲ್ಲ ಮಾಡ್ತಾರೆ. ಆದರೆ ಅಂಥ ಸಾಕಷ್ಟು ಪ್ರಶಸ್ತಿಗಳು ಅವ್ರಿಗೆ ಬರ್ಬೋದಿತ್ತು, ಅವ್ರು ಒಪ್ಪಲಿಲ್ಲ ಅಜ್ಜವರು. ಅದಕ್ಕೆ ಅಜ್ಜವ್ರ ಹೆಸರಲ್ಲೇ ನಮ್ಮ ಶಿಷ್ಯರು ಯಾರು ಸಾಧನೆ ಮಾಡ್ತಾರೆ ಅವ್ರಿಗೆ ಕೇಳಾರ್ದಂಗೆ ಅವ್ರ ಸಾಧನೆಯನ್ನು ಗುರುತಿಸಿ ನಮಗೊಂದು ಸಮಿತಿ ಮಾಡಿವಿ. ಆ ಸಮಿತಿ ಒಳಗೆ ನಿರ್ಧಾರ ಮಾಡಿ ಆ ಚರಂತಾರಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಸಾವಯವ ಕೃಷಿ ಒಳಗೆ ದೊಡ್ಡ ಸಾಧನೆ ಮಾಡಿದ ಅಜ್ಜವರು. ಅವರು ಮನೆ ಮದ್ದು ಅಂತೇಳಿ ಮನೆಯಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥ, ಮನೆಯಲ್ಲಿ ಬಳಸ್ತಕ್ಕಂಥ ಆಹಾರ ಪದಾರ್ಥವನ್ನು ಹೇಳಿ ಸಾಕಷ್ಟು ಕಾಯಿಲೆಗಳನ್ನು ವಾಸಿ ಮಾಡಿದ ಕೀರ್ತಿ ಅಜ್ಜವ್ರಿಗೆ ಸಲ್ತದೆ. ಹಾಗಾಗಿ ಸಾವಯವ ಕೃಷಿ ಪಂಡಿತರ ಜೊತೆಗೆ ಆಯುರ್ವೇದ ಪಂಡಿತರನ್ನು ಇದ್ದರು. ಜೊತೆಗೆ ಪೂಜಾಫಲ ಅಜ್ಜವರು ಆದಿಶಕ್ತಿ ಆರಾಧಕರಿದ್ದರು. ಹಾಗಾಗಿ ಅವ್ರು ಏನು ಎಲ್ಲಿ ಕೂತ್ಕೊಂಡು ಹೇಳಿದ್ರು, ಎಲ್ಲೋ ನಡೆಯೋದು ಇಲ್ಲೇ ಕೂತ್ಕೊಂಡು ಹೇಳೋರು. ಆಮೇಲೆ ಯಾರಾದ್ರೂ ಬಂದರೆ ನಿನ್ನೆ ಯಾಕೆ ಬರಲ್ಲ, ಒಂಟಿ ಯಾಕೆ ಬಿಟ್ಟು ಹಿಂಗೆಲ್ಲ ಕೂತ್ಕೊಂಡು ಹೇಳೋರು. ಹಾಗಾಗಿ ಅಜ್ಜನ ಭಕ್ತರೆಲ್ಲ
ಅನುಭವ ಸಾಕಷ್ಟು ಐತಿ. ಹಾಗಾಗಿ ಅಜ್ಜನ ಶಿಷ್ಯರು ಏನು ಹೇಳಿದ್ರೆ ಕೇಳ್ತಾರೆ, ಅದು ಭಾಳ ವಿಶೇಷತೆ ಚರಂತ ಪದನಲ್ಲಿ ಮತ್ತು ಭಕ್ತರಲ್ಲಿ ಕಂಡ ವಿಶೇಷತೆ. ಆಯ್ತು.